ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಜೆಸ್ಟೋ ಫಿಟ್ 300 mg SR ಟ್ಯಾಬ್ಲೆಟ್ ಬಗ್ಗೆ. ಈ ಟ್ಯಾಬ್ಲೆಟ್ ಏನು, ಇದನ್ನ ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮಗೆ ಬರೆದು ಕೊಡ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗಬಹುದು, ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರದ್ದು ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಜೆಸ್ಟೋ ಫಿಟ್ 300 mg SR ಟ್ಯಾಬ್ಲೆಟ್ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ರೀ. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಮಹಿಳೆಯವರಿಗೆ ಇನ್ಫರ್ಟಿಲಿಟಿ ಬಾಂಚ್ಪನ್ ಸಮಸ್ಯೆ ಐತಿ, ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಕಾರಣ ಏನಂದ್ರೆ ಮಹಿಳೆಯರ ಮೈ ಒಳಗಡೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊರತೆ ಇದೆ, ಕಡಿಮೆ ಇದೆ, ಅದರ ಸಂಬಂಧ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಅದರ ಟ್ರೀಟ್ಮೆಂಟಿಗೆ ಇಲ್ಲ, ಮಹಿಳೆ ಗರ್ಭವತಿ ಅದಾಳ, ಪ್ರೆಗ್ನೆಂಟ್ ಅದಾಳ ಆಲ್ರೆಡಿ. ಸೊ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಪ್ರೆಗ್ನೆನ್ಸಿ ಇದ್ದದು ಅದ್ರಾಗ ಯುಟ್ರೈನ್ ಲೈನಿಂಗ್ ಏನಿರ್ತೈತಿ ಅದ್ರ ಥಿಕ್ನೆಸ್ ಮೇಂಟೈನ್ ಮಾಡ್ತೈತ್ರಿ ಇದು. ಯಾಕಂದ್ರೆ ನೋಡ್ರಿ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಿದೆ ಬಹಳ ಇಂಪಾರ್ಟೆಂಟ್ ಹಾರ್ಮೋನ್ ರೀ ಇದು ಮಹಿಳೆಯವರಿಗೆ. ಇದು ಮಹಿಳೆಯವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ, ಮತ್ತು ಪ್ರೆಗ್ನೆಂಟ್ ಆದ್ಮೇಲೆ ಆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತೈತಿ. ಸೊ ಇದಾದ್ಮೇಲೆ ಮೂರನೇದು ಯಾವ್ದಪ್ಪ ಅಂದ್ರೆ ಸಮಸ್ಯೆ, ಥ್ರೆಟೆಂಡ್ ಅಬಾರ್ಷನ್, ಮಿಸ್ ಗ್ಯಾರೇಜ್ ನ ತಡೀಲಿಕ್ಕೆ ಕೂಡ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ಪ್ರೀ ಟರ್ಮ್ ಡೆಲಿವರಿ ತಡೀಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಅಂದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊರತೆ ಸಂಬಂಧ ಪ್ರೀ ಟರ್ಮ್ ಅಂದ್ರೆ 37ನೇ ವಾರದೊಳಗ ಏನಾರ ಡೆಲಿವರಿ ಆಗಿಬಿಡ್ತು ಅಂದ್ರೆ ಪ್ರೀ ಟರ್ಮ್ ಡೆಲಿವರಿ ಅಂತಾರೆ. ಸೊ ಅದು ಆಗ್ಬಾರ್ದಂತ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಬೇರೆ ಬಹಳಷ್ಟು ಸಮಸ್ಯೆ ಅದಾವ್ರಿ, ಪ್ರೊಜೆಸ್ಟ್ರಾನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧ ಆಗ್ತಿರ್ತಾವ. ಯಾವಪ್ಪ ಅಂದ್ರೆ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್, ರಕ್ತಸ್ರಾವ ಆಗೋದು ಬಹಳ ಜಾಸ್ತಿ, ಇಲ್ಲ ಮುಟ್ಟು ಬರ್ಲಾರ್ದಂಗೆ ಇರೋದು ಮಹಿಳೆಯವರಿಗೆ, ಇಲ್ಲ ಮೆನೋಪಾಸಲ್ ಡಿಸಾರ್ಡರ್ ಅಂತಾರೆ, ಮಹಿಳೆಯವರಿಗೆ ಮುಟ್ಟು ನಿಂತು ಹೋಗ್ತೈತಲ್ಲ, ಮೆನೋಪಾಸಲ್ ಡಿಸಾರ್ಡರ್ಸ್. ಅದ್ರಾಗ ಟೆಸ್ಟ್ರೋಜನ್ ಕಾಂಬಿನೇಷನ್ ಇದನ್ನ ಕೊಡ್ತಾರೆ. ಇಲ್ಲ ಮಹಿಳೆಯವರಿಗೆ ಓವೇರಿಯನ್ ಕ್ಯಾನ್ಸರ್ ಐತಂದ್ರ, ಇಲ್ಲ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿದಾಗನೇ ಇದನ್ನ ಕೊಡ್ಲಾಗ್ತೈತ್ರಿ. ಇದನ್ನ ಬಿಟ್ಟು ಬಹಳಷ್ಟು ಸಮಸ್ಯೆಗಳು ಅದಾವೆ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ನಾನು ನಿಮ್ಗೆ ಈ ಟ್ಯಾಬ್ಲೆಟ್ ಒಂದು ಕಂಟೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಪ್ರೊಜೆಸ್ಟರಾನ್ 300 mg ಪ್ರಮಾಣದಾಗ ಇರ್ತೈತಿ. ಮತ್ತು SR ಅಂತ ಬರ್ತಿರ್ತಾರೆ, ಜೆಸ್ಟೋ ಫಿಟ್ 300 mg SR ಅಂದ್ರೆ ಏನು? SR ಅಂದ್ರೆ ನೋಡ್ರಿ ಸಸ್ಟೈನ್ಡ್ ರಿಲೀಸ್, ಅಂದ್ರೆ ಸ್ಲೋ ಆಗಿ ರಿಲೀಸ್ ಆಗ್ತೈತಿ ರೀ ನಿಮ್ಮ ಮೈ ಒಳಗಡೆ. ಇದ್ರ ಇಫೆಕ್ಟ್ ಏನಿರ್ತೈತಿ ನೋಡ್ರಿ, ನಿಮ್ಮ ಮೈಯಾಗ ಸ್ವಲ್ಪ ಜಾಸ್ತಿ ಹೊತ್ತಿರ್ತೈತಿ, ಅದಕ್ಕೆ SR ಅಂತ ಬರ್ದಿರ್ತಾರ. ಇದ್ರೊಳಗಡೆ ಕಲರ್ ಹಾಕಿರ್ತಾರೆ, ಟೈಟಾನಿಯಂ ಡೈಆಕ್ಸೈಡ್ IP ಇಂಡಿಯನ್ ಫಾರ್ಮಾಕೋಪಿ ಪ್ರಕಾರ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದು? ಸ್ಮೋಕೆಮ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್, ಹರಿದ್ವಾರ್, ಉತ್ತರಾಖಂಡ್. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾವ ಮಹಿಳೆಯರ ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರು ಅದಾರ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ರಾತ್ರಿ ಅಷ್ಟೇ ಒಂದು ಟ್ಯಾಬ್ಲೆಟ್ ತೊಗೊಳಕ್ ಹೇಳಿರ್ತಾರ್ರಿ ಊಟ ಆದ್ಮೇಲೆ. ಕೆಲವೊಂದಿಷ್ಟು ಕಂಡೀಷನ್ನಾಗ ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಊಟ ಆದ್ಮೇಲೆ ತೊಗೊಳಕ್ ಹೇಳಿರ್ತಾರ್ರಿ. ಇದನ್ನ ನೀವು ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಬೇಕಿರ್ತೈತಿ, ಮತ್ತು ಬಾಯಿ ಮೂಲಕ ಓರಲ್ ರೂಟ್ ಮುಖಾಂತರ ಇದನ್ನ ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತೊಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದನ್ನ ಬಳಸಬಹುದ್ರಿ. ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು? ಸೊ ನೋಡ್ರಿ, ಅದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗೈತಿ, ಯಾವಾಗಿಂತ ಸಮಸ್ಯೆ ಐತಿ, ಮೊದ್ಲು ನಿಮ್ಗೆ ಏನೇನು ಸಮಸ್ಯೆ ಆಗ್ಯಾವ, ನಿಮ್ಮ ಬಾಡಿ ಕಂಡೀಷನ್ ಏನಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವ ಲೆವೆಲಿಗೆ ಇದೆ ನಿಮ್ಮ ಮೈಯಲ್ಲಿ, ಎಲ್ಲ ಚೆಕಪ್ ಮಾಡ್ಕೊಂಡು ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳಂತಾರೆ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬೇಕು. ಡಾಕ್ಟರ್ ನಿಮ್ಗೆ 10-12 ದಿನ ಹೇಳ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ದಿನ ಹೇಳ್ಬೋದು. ಸೊ ಡಾಕ್ಟರ್ ಹೇಳಿದ ಪ್ರಕಾರ ಇದನ್ನ ಉಪಯೋಗ ಮಾಡಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ಸೈಡ್ ಎಫೆಕ್ಟ್ ನೋಡ್ರಿ, ಪ್ರತಿಯೊಬ್ಬರಿಗೆ ಇಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನೇನಾಗ್ಬೋದು, ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ವಾಂತಿ ಮಾಡ್ಕೊಂತೀರಿ. ಇಲ್ಲ ಮಹಿಳೆಯವರು ಯೋನಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ವಿಪರೀತ ಹೊಟ್ಟೆನೂ ಬರ್ಬೋದು, ಅತ್ಯಧಿಕ ರಕ್ತಸ್ರಾವ ಆಗ್ಬೋದು, ಮತ್ತು ಮೈ ಸ್ವಲ್ಪ ಬಾವು ಬರ್ಬೋದು, ಮತ್ತು ಹೊಟ್ಟೆ ಗ್ಯಾಸ್ ಆಗ್ಬೋದು, ವಿಪರೀತ ತಲೆನೋವು ಬರೋದು, ಮಹಿಳೆಯರ ಸ್ತನಗಳಲ್ಲಿ ವಿಪರೀತ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನಾನು, ಯಾರಿದ್ರ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಯಾರಿಗೆ ಲಿವರ್ ಸಂಬಂಧಿತ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಹಾರ್ಟಿನ ಪ್ರಾಬ್ಲಮ್ ಇದೆ, ಆಸ್ತಮಾ ಇದೆ, ಪಿಟ್ಸ್ ಪ್ರಾಬ್ಲಮ್ ಇದೆ, ಡಿಪ್ರೆಷನ್ ಇದೆ, ಮತ್ತು ಮಹಿಳೆಯರಿಗೆ ಬ್ರೆಸ್ಟ್ ಮತ್ತು ಯುಟ್ರೈನ್ ಕ್ಯಾನ್ಸರ್ ಇದೆ, ಅವ್ರು ಇದನ್ನ ತೊಗೊಳಕ್ ಹೋಗ್ಬಾರ್ದು.
ಮತ್ತೆ ಯಾವ ತಾಯಂದ್ರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡೋ ಅವ್ರಿಂದ ತಗೋಬಾರ್ದು. ಮತ್ತೆ ಯಾವ ಮಹಿಳೆಯವರು ವಯಸ್ಸು 18 ವರ್ಷಕ್ಕಿಂತ ಯಾರು ಸಣ್ಣರದಾರ್ರಿ ಅವ್ರಿಗೆ ಕೊಡಕ್ ಹೋಗ್ಬಾರ್ದು. ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂತ ನೋಡ್ರಿ, ಜೆಸ್ಟೋಫಿಟ್ 300 mg SR ಟ್ಯಾಬ್ಲೆಟ್. ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಪ್ರೊಜೆಸ್ಟ್ರಾನ್ 300 mg ಇರ್ತದೆ. ಸೇಮ್ ಕಂಟೆಂಟ್ ಇದ್ದ ಬಹಳಷ್ಟು ಕಂಪನಿಗಳು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಎಲಿಜೆಸ್ಟ್ 300 ಟ್ಯಾಬ್ಲೆಟ್ SR, ಸಸ್ಟೈನ್ SR 300 ಟ್ಯಾಬ್ಲೆಟ್, ನ್ಯಾಚುರೋಜೆಸ್ಟ್ SR 300 ಟ್ಯಾಬ್ಲೆಟ್, ಮ್ಯಾಕ್ಜೆಸ್ಟ್ SR 300 ಟ್ಯಾಬ್ಲೆಟ್, ಹೆಲ್ಡ್ SR 300 ಟ್ಯಾಬ್ಲೆಟ್. ಇದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಸೇಮ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 695 ರೂಪಾಯಿ, 695 rupeesನಾಗ 10 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ. ಜೆಸ್ಟೋಫಿಟ್ 300 mg SR ಟ್ಯಾಬ್ಲೆಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಒತ್ತಿಬಿಟ್ರೆ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸಿದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.